ಹಾಯ್ ಎವ್ರಿವನ್, ಗೆಟ್ ರೆಡಿ ಟು ಟೆಂಪಲ್. ಇವತ್ತು ನಾನು ಟೆಂಪಲ್ಗೆ ಹೋಗಬೇಕು ಅಂತೇಳಿ ಸಾರಿನ ವೇರ್ ಮಾಡಿದ್ದೀನಿ. ನಾನು ಸಾರಿ ವೇರ್ ಮಾಡಿರೋದು ಬಂದು ಕಲಂಕರಿ ಕಾಟನ್ ಸಾರಿ. ಬ್ಲೌಸ್ ಬಂದುಬಿಟ್ಟು ಐ ನೆಕ್ ಸ್ಟಿಚ್ ಮಾಡಿಸಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ ಇದು ಆಫೀಸ್ ವೇರು, ಕ್ಯಾಶುವಲ್ ವೇರು ಕೂಡ. ಅದಾದಮೇಲೆ ನೆಕ್ಸ್ಟು ನಾನು ಸ್ಕಿನ್ ಕೇರ್ನ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಮಾಯ್ಶ್ಚರೈಸರ್ ಹಾಗೆ ಸೀರಮ್ ಕೂಡ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. 2 ಪ್ರಾಡಕ್ಟ್ಸ್ ಅಷ್ಟೇ ಇದರಲ್ಲಿ ನಾನು ಬಳಸಿರೋವಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ನನ್ನ ಸ್ಕಿನ್ಗೆ 2 ಪ್ರಾಡಕ್ಟ್ಸ್ ಆಗಿರೋದ್ರಿಂದ ನೆಕ್ಸ್ಟ್ ನನ್ನ ಲಿಪ್ಸ್ಟಿಕ್ಕು ಹಾಗೆ ಕಾಜಲು ಒಂದು ಬಿಂದಿನ ಇಟ್ಕೊಂಡೆ. ಸೊ ನಾನಿಲ್ಲಿ ಇವತ್ತು ಸ್ಯಾಟರ್ಡೆ ರೋಟೀನ್ ಆಗಿರೋದ್ರಿಂದ ನಾನು ಸ್ವಾಮಿ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದರಿಂದ ನಾನು ಈ ರೋಟೀನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋನ ನನ್ನ ಜೀವನದಲ್ಲಿ ನನ್ನ ಗಾಡ್ ಫಾದರ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂದರೆ, ಬಿಕಾಸ್ ಅವರು ನನ್ನ ಕಷ್ಟದಲ್ಲೂ ನನ್ನ ಸುಖದಲ್ಲೂ ಪ್ರತಿಯೊಂದು ನನ್ನ ಹೆಜ್ಜೆಯಲ್ಲೂ ಅವರಿದ್ದರು. ಸೊ ಅದರಿಂದ ನಾನು ಯಾವತ್ತೂ ಅವರು ಇದನ್ನು ನಾನು ಮರೆಯೋದಿಲ್ಲ. ಸೊ ಇವತ್ತು ಕೂಡ ನನಗೆ ಎಷ್ಟೇ ನಾನು ಚೆನ್ನಾಗಿದ್ದರೂ ಕೂಡ ಅವರೇ ನನಗೆ ಫಸ್ಟ್ ಪ್ರಯಾರಿಟಿ ಆಗಿರುತ್ತೆ. ದೇವರನ್ನು ಒಂದು ಕಾನ್ಸೆಪ್ಟು ನಮಗೆ ಒಂದು ಒಳ್ಳೆ ಲೈಫ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಪ್ರತಿದಿನ ಪ್ರತಿ ಕ್ಷಣ ಖುಷಿಯಾಗಿ ನಗ್ನಗ್ತಾ ನಾವು ನೆಮ್ಮದಿಯಿಂದ ಒಳ್ಳೆ ಲೈಫ್ನ ಲೀಡ್ ಮಾಡೋಣ. ಸೊ ಲೆಟ್ ಸೆಲೆಬ್ರೇಟ್ ಅವರ್ ಲೈಫ್. ಯಾವಾಗಲೂ ನಾವು ಖುಷಿಯಾಗಿ ನಗ್ನಗ್ತವಾಗಿರಬೇಕು. ದೊಡ್ಡ ವಿಷಯನೇ ಅಂತಲೇ ಏನಿಲ್ಲ, ಒಂದು ಚಿಕ್ಕ ವಿಷಯದಲ್ಲೂ ಚಿಕ್ಕ ಚಿಕ್ಕ ವಿಷಯ, ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಯಾವುದೇ ವಸ್ತುವಲ್ಲೂ ನಾವು ಖುಷಿಯನ್ನು ಕಂಡುಹಿಡ್ಕೋಬೋದು. ನಮ್ಮಲ್ಲಿರುತ್ತೆ ಅದು ಖುಷಿ, ನಗು ಎಲ್ಲವೂ ನಮ್ಮಲ್ಲೇ ಇರುತ್ತೆ. ಸೊ ನಾವು ಅದನ್ನು ಕಳ್ಕೊಬಾರ್ದು ಅಂತ ಹೇಳ್ತೀವಿ. ಹಾಗೆ ನಾವು ಇದೆಲ್ಲ ಮಾಡೋಕ್ಕೂ ಮುಂಚೆ ಒಂದು ಹ್ಯುಮ್ಯಾನಿಟಿ ಅನ್ನೋದನ್ನ ನಾವು ಕಳ್ಕೊಬಾರ್ದು. ಸೊ ಅದರಿಂದ ಅದನ್ನು ನಾನು ತುಂಬ ಚೆನ್ನಾಗಿ ನಂಬ್ತೀನಿ ಕೂಡ. ಹಾಗೆ ಯಾವುದೇ ಒಂದು ಕೆಟ್ಟ ಕೆಲಸ ನಮಗೆ ಒಂದು ಒಳ್ಳೆ ಕೆಲಸ ಮಾಡೋಕ್ಕಾಗುತ್ತೋ ಬಿಡುತ್ತೋ, ಹಾಗೆ ನಮ್ಮ ಕೈಲಿ ಕೆಟ್ಟ ಕೆಲಸ ಅಂತೂ ನಾವು ಮಾಡೋಕ್ಕೆ ಹೋಗಬಾರ್ದು. ಯಾರಿಗೂ ಒಂದು ಕೆಟ್ಟ ದಾರಿಯಲ್ಲಿ ಹೇಳ್ಕೊಡ್ಬಾರ್ದು. ಸೊ ಅದನ್ನು ನಾನು ತುಂಬ ಸಿಸ್ಟಮಾಗಿ ನನ್ನ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಮೈ ಫೇವ್ರೆಟ್ ಗಾಡ್ ಈಸ್ ಶನೇಶ್ವರ ಸ್ವಾಮಿ. ಸೊ ಅವರನ್ನು ನಾನು ಬಿಟ್ಟು ಯಾವುದೇ ಕಾರಣಕ್ಕೂ ನಾನು ಇದು ಮಾಡೋದಿಲ್ಲ. ಹಾಗೆ ಒಂದು ಒಳ್ಳೆ ಡಿವೈನ್ ಎನರ್ಜಿ ಕೂಡ ಅವರು. ಸೊ ಯಾವುದೇ ಒಂದು ಕರ್ಮನೂ ಅವರೇ ಕಳಿಯೋಕ್ಕೆ ಸಾಧ್ಯ. ಸೊ ಇವತ್ತಿನ ಡೇ ನಂದು ಇದಾಗಿತ್ತು. ನಿಮಗೇನಾದರೂ ಈ ಡೇ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಓಕೆ, ಬಾಯ್ ಎವ್ರಿ ಒನ್, ಥ್ಯಾಂಕ್ ಯು ಸೋ ಮಚ್.